We will take 2-3 more months to start the enrolling, registration and placing the teachers and all that. I commit, O Veda Mata, O Bharat Mata, Bhuvaneshwari, we will start soon hundreds of Gurukuls all over the world and ಅಫ್ಘಾನಿಸ್ತಾನದಲ್ಲಿ ಏನಾದ್ರು ಇದೀವಾ ಅನ್ನುವಂತ ಅನುಮಾನ ನಮ್ಗೀಗ ಕಾಡೋದಕ್ಕೆ ಶುರುವಾಗಿದೆ. ನಿತ್ಯಾನಂದನಂತ ಒಬ್ಬ ಸನ್ಯಾಸಿ ಸರ್ಕಾರವನ್ನೇ ಧಿಕ್ಕರಿಸ್ತಾನೆ. ಸರ್ಕಾರದ ನೋಟಿಸ್ಗೆ ನಾನು ಉತ್ತರವನ್ನ ಕೊಡೋದಿಲ್ಲ, ನಾನು ಯಾವ ಶಾಲೆಯನ್ನ ಬೇಕಾದರೂ ಪ್ರಾರಂಭ ಮಾಡ್ತೇನೆ, ಯಾರ ಅನುಮತಿಯೂ ಅಗತ್ಯ ಇಲ್ಲ ಅನ್ನುವಂತ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ಆತ ಪ್ರದರ್ಶಿಸ್ತಾನೆ ಅಂತಂದ್ರೆ ನಮ್ಮ ಜನನಾಯಕರು ಸರ್ಕಾರ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ನಿಜವಾಗ್ಲೂ ಒಂದು ರೀತಿ ನಮಗೆ ನಾಚಿಕೆ ಆಗಬೇಕು. ನಿತ್ಯಾನಂದನಂತ ಒಬ್ಬ ವ್ಯಕ್ತಿ ಕೂತು ನೇರವಾಗಿ ನಿನ್ನೆ ಅಷ್ಟೇ ಅವನಿಗೆ ನೋಟಿಸ್ ತಲುಪಿದೆ. ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಅದರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೀನು ನಡೆಸ್ತಾ ಇರುವಂತಹ ಗುರುಕುಲ ಅಕ್ರಮವಾಗಿದೆ, ಅನುಮತಿಯನ್ನ ಪಡೆದಿಲ್ಲ, ಅನುಮತಿಯನ್ನ ಪಡೆಯದೆ ಅಲ್ಲಿ ಮಕ್ಕಳನ್ನ ಇರಿಸಿಕೊಂಡಿರುವಂತದ್ದು ಮಹಾಪರಾಧ ಅಂತ ಹೇಳಿ ನೋಟಿಸ್ ಅನ್ನ ಅವರು ಜಾರಿ ಮಾಡಿದ್ದಾರೆ. ಆ ನೋಟಿಸ್ಗೆ ಬಹಿರಂಗ ಹೇಳಿಕೆಯನ್ನು ಕೊಡುವ ಮೂಲಕ ಸರ್ಕಾರವನ್ನು ಧಿಕ್ಕರಿಸ್ತೀನಿ ಅನ್ನುವಂತ ಸಂದೇಶವನ್ನು ಅವನು ಕೊಡ್ತಾ ಇದ್ದಾನೆ. ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ರಾಮನಗರ ಜಿಲ್ಲಾಧಿಕಾರಿ ಜೊತೆಗೆ ರಾಮನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಾನು ಇದಕ್ಕೆ ನೇರವಾಗಿ ಪ್ರಶ್ನೆ ಕೇಳಬಯಸ್ತೀನಿ. ಅವ್ರು ಬಹುಶಃ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರಿಗೂ ಸ್ವಾಭಿಮಾನ ಅಂತ ಏನಾದ್ರು ಇದ್ರೆ ರಾಮನಗರದ ಜಿಲ್ಲಾಧಿಕಾರಿ ಅವರಿಗೆ, ರಾಮನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಇಷ್ಟು ಸಾಕು. ಸರ್ಕಾರವನ್ನು ಧಿಕ್ಕರಿಸಿದಂತ ವ್ಯಕ್ತಿಯ ಮೇಲೆ ನೇರವಾಗಿ ದಾಳಿ ಮಾಡಿ ಆ ಒಂದು ಶಾಲೆಯನ್ನು ಮುಚ್ಚೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ. 7 ದಿನಗಳ ಕಾಲಾವಕಾಶ ಕೊಡ್ತೀವಿ ಅವನಿಗೆ ಉತ್ತರ ಕೊಡೋದಕ್ಕೆ, ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ಸಚಿವರು ಹೇಳಿದ್ರು. 7 ದಿನಗಳ ಅಗತ್ಯವು 2 ದಿನಗಳಲ್ಲಿ ನಿತ್ಯಾನಂದನ ಉತ್ತರ ಬಂದಿದೆ. ತಾನು ಯಾವ ಕಾರಣಕ್ಕೂ ಶಾಲೆಯನ್ನು ಮುಚ್ಚೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಈಗಾಗಲೇ ಅವನು ರವಾನಿಸ ಮಾಡಿದ್ದಾರೆ. ತಾನು ನಡೆಸ್ತಾ ಇರುವಂತದ್ದು ಧಾರ್ಮಿಕ ಶಾಲೆ, ಧಾರ್ಮಿಕ ಶಾಲೆಗೆ ಅನುಮತಿ ಅಗತ್ಯ ಇಲ್ಲ. ಧಾರ್ಮಿಕ ಶಾಲೆ ಆದ್ರೂ ಅದು ಕೂಡ ಒಂದು ಶಾಲೆ ಅಲ್ವೇ? ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ, ಹಲವಾರು ಗುರುಕುಲಗಳು ನಡೆಸಿರುವಂತಹ ಹಲವಾರು ಪಾಠಶಾಲೆಗಳು ನಡೀತಾ ಇವೆ. ಆದ್ರೆ ಅವೆಲ್ಲವಕ್ಕೂ ಕೂಡ ಅದರದ್ದೇ ಆದಂತಹ ಕಾನೂನುಗಳಿವೆ. ಶಿಕ್ಷಣ ಇಲಾಖೆ ಅಡಿಯಲ್ಲಿ ಅವೆಲ್ಲವೂ ಕಾರ್ಯನಿರ್ವಹಿಸುತ್ತವೆ. ಅವೆಲ್ಲವಕ್ಕೂ ಪಠ್ಯಕ್ರಮ ಅಂತಿದೆ. ಆ ಪಠ್ಯಕ್ರಮವನ್ನು ಸರ್ಕಾರ ನಿಗದಿ ಮಾಡುತ್ತೆ. ಅದು ಒಂದು ತನಗೆ ಬೇಡ ಅನ್ನೋದಾಗಿದ್ರೆ ಆತ ಈ ದೇಶದ ಪ್ರಜೆಯಾಗಿರೋದಕ್ಕೆ ಎಷ್ಟು ಮಟ್ಟಿಗೆ ಲಾಯಕ್ಕು? ನಾವು ಈ ದೇಶದಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಒಂದು ಹಕ್ಕುಗಳನ್ನ ನಾವು ಪಡಿತೀವೋ ಅದೇ ರೀತಿ ನಮ್ಮ ಕರ್ತವ್ಯಗಳು ಇದೆ. ಈ ದೇಶದ ಕಾನೂನಿಗೆ ತಲೆಬಾಗಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ಸಂವಿಧಾನ ಹೇಳಿರೋದು ಅದನ್ನೇ. ಅಂತಹ ಸಂವಿಧಾನವನ್ನೇ ಈಗ ನಿತ್ಯಾನಂದ ಉಲ್ಲಂಘಿಸಿಯಾನೆ. ಆ ಸಂವಿಧಾನವನ್ನ ಎದುರಾಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಸರ್ಕಾರದ ಆದೇಶ ಇಷ್ಟು ಸಾಕು. ರಾಮನಗರದ ಜಿಲ್ಲಾಧಿಕಾರಿ ಅವರು, ರಾಮನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಈ ಅಕ್ರಮ ಶಾಲೆಯ ಮೇಲೆ ದಾಳಿ ಮಾಡಬಹುದಾಗಿದೆ. ಈಗಾಗಲೇ ಅಲ್ಲಿರುವಂತಹ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ಸಮಯವಾಹಿನಿ ಸಮಯ ಸಂಕಲ್ಪದಲ್ಲಿ ನಾವೆಲ್ಲರಿಗೂ ತೋರಿಸಿದ್ದೇವೆ. ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು 99ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿದ್ದಾರೆ. ಆ ಮಕ್ಕಳನ್ನ ಸನ್ಯಾಸಿಗಳನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾನೆ. ಆ ಮಕ್ಕಳ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾನೆ. ಅವರಿಗೆ ತನಗಿಷ್ಟ ಬಂದಂತ ಪಠ್ಯಕ್ರಮದಲ್ಲಿ ಬೋಧನೆ ಮಾಡ್ತಾ ಇದ್ದಾನೆ. ಆತ ಏನ್ ಬೇಕಾದ್ರೂ ಮಾಡಬಹುದು. ಈಗಾಗಲೇ ಆತ ಜಾಮೀನಿನ ಮೇಲೆ ಹೊರಬಂದಿರುವಂತಹ ವ್ಯಕ್ತಿ. ಆತನ ಸುಪರ್ದಿನಲ್ಲಿರುವಂತಹ ಮಕ್ಕಳು ಎಷ್ಟು ಕ್ಷೇಮ ಅನ್ನೋದನ್ನ ಪ್ರಶ್ನೆ ಮಾಡಿದೀವಿ. ಇನ್ನಾದ್ರೂ ಅಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚೆತ್ಕೋಬೇಕಾಗಿದೆ. ರಾಘವ್, ಎಸ್, ನಿಜಕ್ಕೂ ಆತನ ಉಪಟಳ ಬಗ್ಗೆ ಎಷ್ಟು ಹೇಳ್ತಾ ಇದ್ರು ಕೂಡ ಕಡಿಮೆನೆ ಅನ್ಸುತ್ತೆ. ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನಿತ್ಯಾನಂದನ ಬಗ್ಗೆ ಸ್ಥಳೀಯ ಪೊಲೀಸರಿಂದ ಮಾಹಿತಿ ಪಡೆಯಲಾಗಿದೆ ಅಂತ ಗೃಹ ಸಚಿವ ಕೆಜೆ ಜಾರ್ಜ್ ಕೂಡ ಹೇಳಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ನಿತ್ಯಾನಂದನ ವಿರುದ್ಧ ಕ್ರಮ ಕೈಗೊಳ್ತಾರೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗುತ್ತೆ ಅಂತ ಅವರು